ನಮಸ್ತೆ ಎಲ್ಲರಿಗೂ. ಚಾಮುಂಡೇಶ್ವರಿ ದೇವಿಯ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ನಾಡಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಅತ್ಯಂತ ಶಕ್ತಿಶಾಲಿ ಶಕ್ತಿಪೀಠಗಳಲ್ಲಿ ಚಾಮುಂಡೇಶ್ವರಿ ಶಕ್ತಿಪೀಠ ಕೂಡ ಒಂದು. ಸೊ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ ಅಮ್ಮ, ಕಾಪಾಡ್ತಾನೆ ಇರ್ತಾಳೆ. ಸೊ ಮಹಿಷಾಸುರನ್ನೇ ಕೊಂದಂಥವಳು, ಸೊ ರಕ್ತ ಬೀಜಾಸುರನ್ನೇ ಇಲ್ಲ ಅನ್ನಿಸ್ತಂಥವಳು. ಆ ತಾಯಿಗೆ ನಮ್ಮ ನಿಮ್ಮ ಸಮಸ್ಯೆ ಎಲ್ಲ ಎಷ್ಟರ ಮಟ್ಟ ಅಲ್ವಾ. ಸೊ ಬೇಗ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ನಿಮ್ಮದು. ಧೈರ್ಯವಾಗಿರಿ, ನೆಮ್ಮದಿಯಿಂದ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಈ ದಿನ ಆ ತಾಯಿಗೆ ಹೇಗೆ ನೀವು ನಿಮ್ಮ ಮನೆಯ ಒಬ್ಬ ಸದಸ್ಯ, ನಿಮ್ಮ ಪ್ರೀತಿ ಪಾತ್ರರ ಒಂದು ಹುಟ್ಟುಹಬ್ಬ ಇತ್ತೋ ಆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿ. ಇದರಿಂದ ಇನ್ನು ಹೆಚ್ಚು ಖುಷಿ ತಾಯಿ ಪಡ್ತಾಳೆ. ಸಿಹಿ ಮಾಡಿ ದೇವರಿಗೆ, ಚಾಮುಂಡೇಶ್ವರಿಗೆ ನೈವೇದ್ಯ ಮಾಡಿ. ಇದರಿಂದ ಕೂಡ ಒಳ್ಳೇದಾಗುತ್ತೆ. ನಿಮ್ಮ ಜೀವನದಲ್ಲಿ ಆ ತಾಯಿಯ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸ್ತಾ, ನಾಡದೇವಿ ಚಾಮುಂಡೇಶ್ವರಿ ಇವತ್ತು ನಮ್ಮೆಲ್ಲರಿಗೂ ಏನು ಸಂದೇಶ ಕೊಡ್ತಾಳೆ ನೋಡೋಣ ಬನ್ನಿ. ಮೊದಲನೇದಾಗಿ ದುಷ್ಟ ಆಲೋಚನೆಗಳನ್ನ ಸುಟ್ಟಾಕಿ ಅನ್ನುವಂಥದ್ದು ಇದೆ. ದುಷ್ಟ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಬೇಡಿ. ಆ ಆಲೋಚನೆ ನಿಮ್ಮ ತಲೆಗೆ ಬರೋಕ್ಕಿಂತ ಮುಂಚೆನೆ ಅದನ್ನ ಸುಟ್ಟು ಹಾಕಿ ಅನ್ನುವಂಥದ್ದು ಇದೆ. ಒಂದಲ್ಲ ಒಂದು ರೀತಿಲಿ ಹೆಲ್ಪಿಂಗ್ ಹ್ಯಾಂಡ್ ನಿಮ್ಗೆ ಸಿಗ್ತಾನೆ ಇರುತ್ತೆ. ಒಂದಲ್ಲ ಒಂದು ರೀತಿಲಿ ನಿಮ್ಗೆ ಸಹಾಯ ಅನ್ನೋದು ಬರ್ತಾನೆ ಇರುತ್ತೆ. ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಆ ತಾಯಿ ನಿಮ್ಮ ರಕ್ಷೆಗೆ ಪ್ರತಿಯೊಂದು ಸತಿನೂ ಒಬ್ರಲ್ಲ ಒಬ್ಬರನ್ನ ಕಳಿಸ್ತಾಳೆ ಅನ್ನುವಂಥದ್ದು ಇದೆ. ಶಿವನ ಆಶೀರ್ವಾದ ಕೂಡ ಇದೆ. ನಂಗೆ ಇಲ್ಲಿ ಶಿವ ಕೂಡ ಕಾಣಿಸ್ತಾ ಇದ್ದಾರೆ. ಆ ತಾಯಿಯ ಹೃದಯದಲ್ಲಿ ನೀವು ಯಾವಾಗ್ಲೂ ಸ್ಥಿರವಾಗಿ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೆಳಕು ಹೇಗೆ ಪ್ರಜ್ವಲಿಸ್ತಾ ಇದೆ ನೋಡಿ, ಒಂದು ಜ್ಯೋತಿಯ ರೀತಿ, ಒಂದು ಸ್ಟಾರ್ ರೀತಿ ಅದು ಪ್ರಜ್ವಲಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ತಾಯಿಯ ಆಶೀರ್ವಾದ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಏಂಜಲ್ಸ್ ಕೂಡ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿರ್ತಾರೆ ಅನ್ನುವಂಥದ್ದು ಇದೆ. ನೀವು ನಿಮ್ಮ ಫ್ಯಾಮಿಲಿ ಎರಡೂ ಕೂಡ ಸುಖವಾಗಿ ಇರ್ತೀರಾ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ವಿವಾಹಕ್ಕೆ ಪ್ರಶಸ್ತವಾದಂಥ ದಿನ ಗೊತ್ತು ಮಾಡಿದೀನಿ, ಅವತ್ತು ವಿವಾಹ ನಡೆಯುತ್ತೆ. ಅದ್ಯಾರು ತಡೀತಾರೋ ನಾನು ನೋಡ್ತೀನಿ ಅನ್ನುವಂಥದ್ದು ಆ ತಾಯಿಯ ವಾಣಿ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ತುಂಬಾ ನೆಗೆಟಿವಿಟಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ತಾಯಿಯನ್ನ ತಡೆಯುವಂಥ ಪ್ರಯತ್ನಗಳು ನಡೀತಾ ಇದ್ದಾರೆ. ನೀವು ತಾಯಿಯ ಸನ್ನಿಧಾನಕ್ಕೆ ಹೋಗದೆ ಇರೋ ಹಾಗೆ ತೊಂದರೆಗಳನ್ನ ಮಾಡ್ತಿದ್ದಾರೆ. ಸೊ ಅದೆಲ್ಲವನ್ನು ಕೂಡ ಛಿದ್ರ ಮಾಡ್ತಾನೆ ಇದ್ದೀನಿ. ನಿಂಗೆ ಕಾಣಿಸ್ತಿದೆ ಅಲ್ವಾ, ನಿಂಗೆ ಗೊತ್ತಾಗ್ತಿದೆ ಅಲ್ವಾ, ನಾನು ನಿನ್ನನ್ನು ಕಾಪಾಡ್ತಾ ಇದ್ದೀನಿ ಅನ್ನೋದು ನಿನ್ಗೆ ಗೊತ್ತಿದೆ ಅಲ್ವಾ, ಮತ್ತ್ಯಾಕೆ ಚಿಂತೆ ಮಾಡ್ತೀಯಾ ಅನ್ನುವಂಥದ್ದು ಇದೆ. ಪೂರ್ವಾರ್ಜಿತ ಕರ್ಮ ಫಲಗಳನ್ನ ಅನುಭವಿಸ್ದಿರ ಬೇರೆ ವಿಧಿ ಇಲ್ಲ. ಸೊ ಪೂರ್ವಾರ್ಜಿತ ಕರ್ಮ ಫಲಗಳನ್ನ ಅನುಭವಿಸ್ತಾನೆ ಮುಂದುವರಿಬೇಕು ಅನ್ನುವಂಥದ್ದು ಇದೆ. ಯಾರ್ಯಾರು ತೊಂದರೆ ಮಾಡ್ತಿದ್ದಾರೆ ಅವರ ಒಂದು ಕಾಮಕೂಪಕ್ಕೆ, ಅವರ ಒಂದು ಕೋಪದ ಕೂಪಕ್ಕೆ ಅವರೇ ಬಲಿ ಆಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಣ್ಣ ಸಣ್ಣ ವಿಚಾರಗಳು ಕೂಡ ಹೆಚ್ಚಿನ ಸಮಸ್ಯೆನ ಒಡ್ಡುತ್ತೆ. ಹಾಗಾಗಿ ಸಣ್ಣ ಸಣ್ಣ ವಿಚಾರಗಳನ್ನ ಸಣ್ಣದಾಗಿದ್ದಾಗೆ ಪರಿಹಾರನ ಮಾಡ್ಕೊಂಬಿಡಿ. ಸಣ್ಣ ವಿಚಾರಗಳು ದೊಡ್ಡದಾಗೋದಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ದೀಪ ಜ್ಯೋತಿ ನಮಸ್ತುಭ್ಯಂ ಅಂತ ದಿನಾಗ್ಲೂ ದೀಪ ಹಚ್ಚಿ, ಇದರಿಂದ ಕೂಡ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಂದಷ್ಟು ವೀರ್ಯಾಣು ಅಂಡಾಣು ಈ ಒಂದು ವಿಚಾರದಲ್ಲಿ ತುಂಬಾ ಆಟ ಆಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ. ಇದು ವಾಗ್ದೇವಿ ನುಡಿತಾ ಇರೋದು ಅಂತಾದ್ರೂ ಅನ್ಕೊಳ್ಳಿ, ಅಥವಾ ಚಾಮುಂಡೇಶ್ವರಿನೇ ನುಡಿತಾ ಇದ್ದಾಳೆ ಅಂತನಾದ್ರೂ ಅನ್ಕೊಳ್ಳಿ. ಈಗ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಫೇಸ್ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಕೋರ್ಟಿನ ಮೆಟ್ಟಿಲೆಕ್ಕಿದ್ರೂ ಕೂಡ ನ್ಯಾಯ ಸಿಗದೆ ಇರುವಂತ ವಿಚಾರಗಳು ನನ್ನ ಸನ್ನಿಧಾನದಲ್ಲಿ ನಾನು ನ್ಯಾಯ ಕೊಡಿಸಿದ್ದೀನಿ, ಮುಂದಕ್ಕೂ ಕೂಡ ನ್ಯಾಯ ಕೊಡಿಸ್ತೀನಿ, ಇದು ಚಾಮುಂಡೇಶ್ವರಿಯ ವಾಗ್ದಾನ ಇದೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಆ ತಾಯಿ ಇಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೆ ಏನ್ ಸಮಸ್ಯೆ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ನಾನು ಲೆಕ್ಕಾಚಾರನ ಚುತ್ತ ಮಾಡ್ತೀನಿ, ಸಮಯ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಸರಿಯಾದ ಸಮಯ ಬಂದಾಗ ನಾನು ಅದನ್ನ ಚುತ್ತ ಮಾಡ್ತೀನಿ ಅನ್ನುವಂಥದ್ದು ಇದೆ. ಒಂದಷ್ಟು ಬ್ಯಾಕ್ಟೀರಿಯಾಗಳನ್ನ ಅಥವಾ ಒಂದಷ್ಟು ಸೆಲ್ಸ್ನ, ಬ್ಲಡ್ ಸೆಲ್ಸ್ ಇರ್ಬೋದು ಅಥವಾ ಸಮಥಿಂಗ್, ಏನು DNA ಸೆಲ್ಸಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಉದ್ಭವ ಆಗತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಹೆಚ್ಚಿನ ಅಗತ್ಯನ ವಹಿಸ್ಬೇಕು ಆರೋಗ್ಯದ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಇದೆ.
ಶೀನಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಅಕ್ಷಿ ಅಂತೀವಲ್ಲ, ಆ ಥರ ಸ್ಪ್ರೆಡ್ ಆಗುವಂಥ ಒಂದಷ್ಟು ಶೀತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕೂಡ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ಹೆಚ್ಚಿನ ಮಟ್ಟದ ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಯಾರ್ಯಾರು ಸೋಮವಾರದ ವ್ರತ ಮಾಡ್ತಿದ್ದೀರಾ, ನಿಮ್ಗೆ ಶಿವ ಕರುಣಿಸ್ತಾನೆ, ಸೌಭಾಗ್ಯವತಿ ಭವ ಅಂತ ಹೇಳ್ತಾನೆ ಅನ್ನುವಂಥದ್ದು ಇದೆ. ದುಷ್ಟತನದಿಂದ, ಅಹಂಕಾರದಿಂದ ಅಳಿದು ಹೋದವ್ರ ಬಗ್ಗೆ ಚಿಂತೆ ಮಾಡಬೇಡಿ. ಯಾರು ಜೀವಂತವಾಗಿ ಇದ್ದೀರಾ, ಯಾರು ಜೀವಂತವಾಗಿ ಜೀವನ ಸಾಗಿಸ್ಬೇಕು ಅನ್ಕೊಂಡಿದ್ದೀರಾ, ಅವ್ರ ಕಡೆ ಗಮನನ ಕೊಡಿ. ನಿಮ್ಮ ಜೀವನ ನಿಮ್ಮ ಕೈಲಿ ಇದೆ, ಹೇಗ್ ಬೇಕೋ ಹಾಗೆ ಒಳ್ಳೆಯ ರೀತಿಲಿ ಬದುಕ್ರಿ ಅನ್ನುವಂಥದ್ದು ಇದೆ. ನನ್ನ ಪಾದಕ್ಕೆ ಒಂದು ಸತಿ ಶರಣಾಗತ್ತ ಆದ್ಮೇಲೆ ಮತ್ತೆ ಮತ್ತೆ ಅದ್ರ ಬಗ್ಗೆ ಪ್ರಶ್ನೆ ಎತ್ತೋದು ಬೇಡ. ನಿನ್ನ ಇಡೀ ಜೀವನದ ರಾಯಭಾರಿಯಾಗಿ ನಾನು ನಿಲ್ತೀನಿ, ಇಡೀ ಜೀವನವನ್ನ ನಾನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಇದೆ. ಆ ತಾಯಿ ಇಲ್ಲಿ ಹೇಳ್ತಾ ಇದ್ದಾಳೆ, ನಾನಾ ವಿಧದಲ್ಲಿ ಇರೋದು ನಾನೇ ಅಂತ ನೀನು ನಂಬುದ ಮೇಲೆ, ನನ್ನ ಆರಾಧನೆ ನೀನು ಮಾಡಿದ ಮೇಲೆ, ನಿನ್ನನ್ನ ನಾನು ಕೈ ಬಿಡ್ತೀನಿ ಅಂತ ನೀನು ಹೇಗೆ ಅನ್ಕೊಂಡೆ ಅನ್ನೋದನ್ನ ಕೂಡ ತಾಯಿ ಹೇಳ್ತಿದ್ದಾಳೆ. ಯಾವುದೇ ರೂಪದಲ್ಲಿ ಕರೆದ್ರು ನಾನು ಶತಸಿದ್ಧವಾಗಿ ಅಲ್ಲಿ ಇರ್ತೀನಿ. ಯಾವುದೇ ವಿಚಾರ ಆಗಿದ್ರು ಕೂಡ ನಾನು ಬಗೆಹರಿಸಿ ಕೊಡ್ತೀನಿ. ಇಂಥ ವಿಚಾರ ನಾನು ಮಾಡಲ್ಲ, ಇಂಥ ವಿಚಾರ ನಾನು ಮಾಡ್ತೀನಿ ಅನ್ನೋದು ಏನೂ ಇಲ್ಲ. ಎಲ್ಲವನ್ನೂ ಕೂಡ ನಾನು ಬಗೆಹರಿಸಿ ಕೊಡ್ತೀನಿ ಅನ್ನುವಂಥದ್ದು ಆ ತಾಯಿ ಹೇಳ್ತಿದ್ದಾಳೆ. ಆ ತಾಯಿಯ ಹೃದಯ ಮಂದಿರದಲ್ಲಿ ನೀವು ಸ್ಥಿರವಾಗಿ ಇದ್ದೀರಾ, ತಾಯಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ನನ್ನ ಕನಸಿನ ಕಣ್ಮಣಿ ನೀನು ಅಂತ ತಾಯಿನೇ ನೋಡಿದ ಹಾಗೆ ಕೇಳಿಸ್ತಾ ಇದೆ. ಸೊ ಆ ತಾಯಿ ನಿಮ್ಗೋಸ್ಕರ ಎಲ್ಲವನ್ನೂ ಕೂಡ ಕಾಪಾಡ್ತಾ, ಸಲಹಿಸ್ತಾ, ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದೀನಿ ನಾನು ನಿನ್ಗೋಸ್ಕರ, ಇನ್ನ ಏನು ತ್ಯಾಗ ಮಾಡ್ಬಿಟ್ಟು ಬರ್ಲಿ ಮಗಳೇ ಅಂತ ಆ ತಾಯಿನೇ ಕೇಳ್ದ ಹಾಗಿದೆ. ಸೊ ಆ ತಾಯಿ ತನ್ನ ಶಕ್ತಿನ, ತನ್ನ ಭಕ್ತಿನ, ತನ್ನ ಪರಿವಾರನ ಎಲ್ಲವನ್ನೂ ಕೂಡ ನಿಮ್ಗೋಸ್ಕರ ತ್ಯಾಗ ಮಾಡಿ ನಿಮ್ಮ ಜೊತೆ ನಿಂತಿದ್ದಾಳೆ. ನಿಮ್ಗೆ ಶಕ್ತಿಯಾಗಿ ನಿಂತಿದ್ದಾಳೆ, ನಿಮ್ಗೆ ಭಕ್ತಿಯಾಗಿ ನಿಂತಿದ್ದಾಳೆ. ಮುಂದೆ ನಿಮ್ಗೆ ಮುಕ್ತಿ ಕೊಡಿಸುವಂಥದ್ದು ಕೂಡ ನಾನೇ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾಳ ತಾಯಿ. ಮುಂದಿನ ದಿನಗಳಲ್ಲಿ ಭರವಸೆಯ ಬೆಳಕನ್ನ ನೀವು ಕಳ್ಕೊಂಡಿದ್ದೆ ಆದ್ರೆ ಅದಕ್ಕೆ ನಾನು ಹೊಣೆ ಆಗ್ಲಾರೆ ಅನ್ನುವಂಥದ್ದು ಕೂಡ ತಾಯಿ ಹೇಳ್ತಾ ಇದ್ದಾಳೆ. ಸಮಯ ಹೇಗೆ ಇರ್ಲಿ, ಸಂದರ್ಭ ಹೇಗೆ ಇರ್ಲಿ, ಕಷ್ಟ ಹೇಗೆ ಬರ್ಲಿ, ಬಗೆಹರಿಸೋದಕ್ಕೆ ನಾನು ಇದೀನಿ ಅಂತ ನಿನ್ಗೆ ಅನ್ಸಿದ್ಮೇಲೆ ನೀನ್ ಯಾಕೆ ಬೇರೆ ವಿಚಾರಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ತೀಯ, ಇದಾಗೋದಿಲ್ಲ ಇದಾಗತ್ತೆ ಅನ್ನುವಂಥದ್ದು. ನಿನ್ಗೆ ಯಾವುದು ಒಳ್ಳೇದಿದೆಯೋ, ಯಾವುದು ನಿನ್ ಜೀವನದಲ್ಲಿ ನಿನ್ಗೆ ಹಿತಕಾರಿಯಾಗಿ ಇರುತ್ತೋ, ನಿನ್ನ ಕರ್ಮ ಕಳೀಲಿಕ್ಕೆ ಯಾವುದು ಉಪಯೋಗನೋ ಅದನ್ನ ನಾನು ನಿನ್ನ ಜೀವನದಲ್ಲಿ ಬರೋದಕ್ಕೆ ಬಿಡ್ತೀನಿ. ನಿನ್ನ ಜೀವನನ ತೊಂದರೆಗೆ ಕೊಡೋದು, ನಿನ್ನ ಜೀವನಕ್ಕೆ ಅಪಾಯ ಮಾಡೋದು, ನಿನ್ನ ಪ್ರಾಣಕ್ಕೆ ತೊಂದರೆ ಮಾಡುವಂತ ವ್ಯಕ್ತಿಗಳನ್ನಾಗ್ಲಿ ಸನ್ನಿವೇಶಗಳನ್ನಾಗ್ಲಿ ಇದುವರೆಗೂ ನಾನು ನಿನ್ ಮುಂದೆ ಬರೋದಕ್ಕೆ ಬಿಟ್ಟು ಇಲ್ಲ, ಮುಂದಕ್ಕೆ ಬರೋದಕ್ಕೆ ಬಿಡೋದು ಇಲ್ಲ ಅನ್ನುವಂಥದ್ದು ಇದೆ. ಕೊಟ್ರೆ ದೈವ, ಕೈ ಹಿಡಿದ್ರೆ ದೈವ, ಕೈ ಹಿಡಿಲಿಲ್ಲ ಅಥವಾ ಏನೋ ಸಮಸ್ಯೆ ಬಂತು ಅಂದ್ರೆ ಈ ದೈವನ ಬಿಟ್ಟು ಬೇರೆ ದೈವ, ಬೇರೆ ದೈವನ ಬಿಟ್ಟು ಮತ್ತೊಂದು ದೈವ ಹುಡ್ಕೊಂಡು ಹೋಗೋ ಹಾಗೆ ನನ್ನನ್ನ ಲೆಕ್ಕಾಚಾರ ಹಾಕ್ಬೇಡಿ ಮಕ್ಳೇ ಅಂತ ಕೂಡ ತಾಯಿ ಹೇಳ್ತಿದ್ದಾಳೆ. ಸೊ ಯಾವುದೇ ದೈವದ ಹತ್ರ ಹೋದನು ಯಾವುದೇ ವಿಸ್ತಾರವಾದ ರೂಪ ಆಗಿರುತ್ತೆ ಹೊರತು ಅದು ನಂದು ನಿಮ್ಮದೇ ಆದ ರೀತಿಲಿ ನೀವು ಯಾವುದನ್ನು ವಿಸ್ತಾರ ಮಾಡೋದಕ್ಕೆ ಆಗೋದಿಲ್ಲ. ನನ್ನದೇ ಶಕ್ತಿಯ ನಾನಾ ಭಾಗಗಳು, ನಾನಾ ವಿಧಗಳಲ್ಲಿ, ನಾನಾ ರೂಪಗಳಲ್ಲಿ, ನಾನಾ ಜಾಗದಲ್ಲಿ ನೆಲೆ ನಿಂತಿದೆ. ಆ ನೆಲೆ ನಿಂತಿರುವಂತ ಸ್ಥಾನಗಳಲ್ಲಿ ನಾನು ಬಗೆಹರಿಸ್ತೀನಿ ಹೊರತು ಎಲ್ಲದರ ಮೂಲ ನಾನೇ, ಮೂಲ ಶಕ್ತಿ ನಾನೇ, ಮೂಲ ಆಧ್ಯಾತ್ಮಿಕತೆ ನಾನೇ, ಮೂಲ ಶಕ್ತಿ ನಾನೇ, ಮೂಲ ಮಂತ್ರ ನಾನೇ, ಮೂಲ ಯಂತ್ರ ನಾನೇ, ಮೂಲ ತಂತ್ರ ನಾನೇ. ಯಾವುದರ ಮುಖಾಂತರ ನೀನು ಪರಿಹಾರ ಕೇಳ್ಚೋ ಆ ಮುಖಾಂತರ ನಾನು ಪರಿಹಾರ ಕೊಡೋದಕ್ಕೆ ಆಯಾ ರೂಪದಲ್ಲಿ, ಆಯಾ ಸ್ಥಳಗಳಲ್ಲಿ, ಆಯಾ ಜಾಗಗಳಲ್ಲಿ ನೆಲೆ ನಿಂತಿದ್ದೀನಿ. ಈಗ ವಾಗ್ದೇವಿಯಾಗಿ ನಿನ್ಗೆ ತಿಳಿಸ್ತಾ ಇದ್ದೀನಿ ಅಂತ ಕೂಡ ತಾಯಿ ಹೇಳ್ತಿದ್ದಾಳೆ. ತುಂಬಾ ಸಂತೋಷ, ಸಮಾಧಾನ ಎರಡೂ ಆಗ್ತಿದೆ ನಂಗೆ. ಜೊತೆಗೆ ಆ ತಾಯಿಯ ಅನುಗ್ರಹ ಇರೋವರೆಗೂ ನಿಮ್ಗೆ ಯಾರಿಗೂ ಏನು ತೊಂದರೆ ಅನ್ನೋದು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಆ ತಾಯಿ ಇಲ್ಲಿ ಭರವಸೆನಷ್ಟೇ ನುಡಿತಾ ಇದ್ದಾಳೆ. ನಾನಾ ವಿಧದ ಸಮಸ್ಯೆ ಇರ್ಬೋದು, ಕೆಲವ್ರಿಗೆ ಹಣಕಾಸಿನ ಸಮಸ್ಯೆ, ಪ್ರೀತಿಯಲ್ಲಿ ಸಮಸ್ಯೆ, ಮದುವೆಯಲ್ಲಿ ಸಮಸ್ಯೆ, ಮಕ್ಕಳಲ್ಲಿ ಸಮಸ್ಯೆ, ಮಕ್ಕಳಾಗಿಲ್ಲ ಅಂತ ಸಮಸ್ಯೆ, ಮಕ್ಕಳಾದ್ಮೇಲೆ ಮಕ್ಕಳಿಂದ ಸಮಸ್ಯೆ, ಈ ತರ ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಎಲ್ಲರಿಗೂ ತಾಯಿ ಒಂದೇ ಉತ್ತರ ಕೊಡ್ತಾ ಇರೋದು, ನಾನು ಇದೀನಿ ಅಂದ್ಮೇಲೆ ನಾನು ಇದೀನಿ, ನಾನು ರಕ್ಷೆ ಹಾಕ್ತೀನಿ ಅಂದ್ಮೇಲೆ ನಾನು ರಕ್ಷೆ ಹಾಕಿದ್ದೀನಿ, ನಾ ಕಾಪಾಡ್ತಿದ್ದೀನಿ ಅಂದ್ಮೇಲೆ ನಾನು ಕಾಪಾಡ್ತಿದ್ದೀನಿ. ನಿಮ್ಮ ನಿಮ್ಮ ಕರ್ಮ ನಂಬಿಕೆಗಳಲ್ಲಿ ನಿಲ್ತಾ ಇಲ್ಲ. ನಂಬಿಕೆಯ ಅನ್ನುವಂಥ ಅಸ್ತ್ರನ ಹಿಡ್ಕೊಳ್ಳಿ, ಭಕ್ತಿ ಅನ್ನುವಂಥ ದೋಣಿನ ಎಕ್ಕಿ ನನ್ನವರೆಗೂ ತಲುಪುವಂಥ ಮಾರ್ಗ ತುಂಬಾ ಸುಲಭವಾಗಿ ಇದೆ. ನಾನು ನಿಮ್ಮನ್ನ ದಡ ತಾಟಿಸ್ತೀನಿ. ನನ್ನ ಪಾದಕ್ಕೆ ಯಾವಾಗ ಸೇರಿಸ್ಕೊಬೇಕು ಅನ್ನೋದು ನನಗೆ ಗೊತ್ತಿದೆ. ಆ ಸಮಯಕ್ಕೆ ನಾನು ಸೇರಿಸ್ಕೊಳ್ತೀನಿ ಅನ್ನುವಂಥ ಭರವಸೆನ ತಾಯಿ ಕೊಡ್ತಿದ್ದಾಳೆ. ಯಾರು ಎಂಥದ್ದೇ ಸಮಸ್ಯೆ ಮಾಡ್ಲಿ, ವಾಮಾಚಾರ ಮಾಡ್ಲಿ, ಯಂತ್ರ ಮಂತ್ರ
ತಂತ್ರ ಯಾವುದೇ ಮಾಡ್ಲಿ ಅಂಥ ದುಷ್ಟ ರಾಕ್ಷಸರನ್ನೇ ಸಂಹಾರ ಮಾಡಿದೀನಿ. ಇವರೆಲ್ಲ ನನಗೆ ಲೆಕ್ಕ ಚುತ್ತ ಮಾಡೋದಕ್ಕೆ ನಿಮ್ಮ ಲೆಕ್ಕ ಕೂಡ ಸರಿಯಾಗಿ ಲೆಕ್ಕಕ್ಕೆ ಸಿಗಬೇಕಲ್ವಾ? ಹಾಗಾಗಿ ನಿಮ್ಮ ಲೆಕ್ಕ ಅವರ ಲೆಕ್ಕದ ಮಧ್ಯೆ ಕಳೆದು ಹೋಗ್ತಾ ಇದೆ. ಹಾಗಾಗಿ ಆ ಲೆಕ್ಕ ಕಳೆದು ಹೋಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಭಕ್ತಿ ಮಾರ್ಗದಲ್ಲಿ ನಡೆಯುವಾಗ ಬರುವಂಥ ಸಮಸ್ಯೆಗಳು, ಪರೀಕ್ಷೆಗಳನ್ನ ನೀವು ಎದುರಿಸಿ ನಿಂತಾಗಲ್ವಾ ನನ್ನ ಭಕ್ತಿಗೆ, ನನ್ನ ಹೆಸರಿಗೆ ಒಂದು ಹೆಸರು ಬರೋದು. ನನ್ನ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡೋರ ಪಾಲಿಗೆ ನಾನು ಯಾವತ್ತೂ ನಿಲ್ಲೋದಿಲ್ಲ, ಇರೋದಿಲ್ಲ ಅನ್ನುವಂಥದ್ದು ಇದೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನುವಂಥ ಭೇದ ಭಾವ ಮಾಡಬೇಡಿ, ನಾನು ಎಲ್ಲರಿಗೂ ಒಲಿತೀನಿ ಅನ್ನುವಂಥದ್ದು ಕೂಡ ತಾಯಿ ಇಲ್ಲಿ ಹೇಳ್ತಾ ಇದ್ದಾಳೆ. ಬಹಳಷ್ಟು ದಿನಗಳಿಂದ ನಿಮ್ಮ ಮುಂದೆ ಬರಬೇಕು, ಈ ಮಾತುಗಳನ್ನ ಭರವಸೆಯಾಗಿ ನಿಮ್ಗೆ ಕೊಡಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ಇವತ್ತು ನಂಗೆ ಈ ಒಂದು ಸುಧಾವಕಾಶ ಸಿಕ್ಕಿದೆ. ಈ ಮಗುವಿಂದ ಸಿಕ್ಕಿರುವಂತ ಈ ಅವಕಾಶಕ್ಕೆ ನಾನು ಆ ಮಗುಗೂ ಕೂಡ ಒಳ್ಳೇದ್ ಮಾಡಿ ಹೋಗ್ತೀನಿ, ಒಳ್ಳೇದಾಗಿ ಕಾಯ್ತಾ ಇದ್ದೀನಿ ಅನ್ನುವಂಥದ್ದು ಇದೆ. ಆ ತಾಯಿ ಸರ್ವರಲ್ಲೂ ನಿಂತಿದ್ದೀನಿ, ಸರ್ವಾಭಿಮುಖವಾಗಿ ನಾನು ಇರ್ತೀನಿ. ಈ ಕಡೆ ತಿರುಗಿದ್ರೆ ಮಾತ್ರ ನಾನಿದ್ದೀನಿ, ಆ ಕಡೆ ತಿರುಗಿದ್ರೆ ಮಾತ್ರ ನಾನಿದ್ದೀನಿ ಅನ್ನುವಂಥದ್ದು ಏನೂ ಇಲ್ಲ. ಯಾವ ಕಡೆ ತಿರುಗಿ ನೀನು ಪೂಜೆ ಮಾಡಿದ್ರು ಅಷ್ಟ ದಿಕ್ಕುಗಳಲ್ಲೂ ನಾನೇ ಇದ್ದೀನಿ ಅನ್ನೋದನ್ನ ತಾಯಿ ಇಲ್ಲಿ ನುಡಿತಾ ಇದ್ದಾಳೆ. ಕರ್ಮಣೇವಾಧಿಕಾರಸ್ಯ ಮಾ ಫಲೇಷು ಸರ್ವದಾ ಅಂತ ನಂಬಿ ಯಾರು ನಡೀತಾ ಇದ್ದೀರೋ ಅವರ ಜೋಳಿಗೆ ಯಾವತ್ತು ಖಾಲಿ ಆಗದೆ ಇರೋ ಹಾಗೆ ನಾನು ತುಂಬಿ ಇಡ್ತೀನಿ ಅನ್ನುವಂಥದ್ದು ಇದೆ. ಕಾಲ ಕಾಲಕ್ಕೆ ನದಿಯ ಸ್ಥಾನನ ಬದಲಾವಣೆ ಮಾಡ್ತಾ ಇರುವಂತ ಸಮಸ್ಯೆಗಳಿಗೆ ಹೆಚ್ಚು ತೊಂದರೆಗಳು ಉಂಟಾಗತ್ತೆ. ರಾಜಕೀಯವಾಗಿ ಸ್ಥಳ ಬದಲಾವಣೆ ಮಾಡಬಾರ್ದು. ನದಿಗಳು ಹೇಗೆ ಹರಿಯುತ್ತವೋ ಹಾಗೆ ಹರಿಯಬೇಕು ಅನ್ನುವಂಥದ್ದು ಕೂಡ ತಾಯಿ ಹೇಳ್ತಿದ್ದಾಳೆ. ನದಿ ಜೋಡಣೆ ಅಥವಾ ನೀರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಏನ್ ಸಮಸ್ಯೆ ಆಗಿದೆಯೋ ಅದೆಲ್ಲವೂ ಕೂಡ ತಾನಾಗೆ ಬಗೆಹರಿಬೇಕೇ ಹೊರತು ಯಾವುದೇ ನದಿ ಜೋಡಣೆ ಅಥವಾ ಬೇರೆ ಜೋಡಣೆ ಕಾರ್ಯಗಳನ್ನ ಮಾಡಬಾರ್ದು ಅನ್ನುವಂಥದ್ದು ಇದೆ. ಕಪಿಲ ತೀರ್ಥಕ್ಕೆ ಯಾರು ಕೆಟ್ಟ ಹೆಸರು ತರುವಂತ ಪ್ರಯತ್ನನ ಮಾಡಿದಿರೋ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಸಮಸ್ಯೆನ ಒಡ್ಡುತ್ತೀನಿ ನಾನು ಅನ್ನುವಂಥದ್ದು ಕೂಡ ತಾಯಿ ಹೇಳ್ತಾ ಇದ್ದಾಳೆ. ಒಂದೇ ಕಾಲದಲ್ಲಿ ಒಂದೇ ಜಾಗದಲ್ಲಿ ನೆಲೆ ನಿಂತ ಜೋಡಿ ಹಕ್ಕಿಗಳನ್ನ ಕೊಂದಿದರ ಪಾಪನ ನೀವು ಈಗ ಅನುಭವಿಸ್ತಾ ಇದ್ದೀರಾ ಅಂತ ಯಾರಿಗೂ ಆ ತಾಯಿ ಇಲ್ಲಿ ನುಡಿತಾ ಇದ್ದಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ತಾಯಿ ಭಾರತ ದೇಶದ ಬಗ್ಗೆ ಒಂದಷ್ಟು ಮಾಹಿತಿನ, ಎಚ್ಚರಿಕೆನ ಕೊಡಬೇಕು ಅಂತ ಅನ್ಕೊಂಡಿದ್ದಾಳೆ. ಸೊ ಆ ಮಾಹಿತಿಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಗಮನಿಸ್ಬೇಕು ನನಗೆ ಗೊತ್ತಿಲ್ಲ, ಯಾರಿಗೆ ಇದು ಮಾಹಿತಿ ಹೋಗುತ್ತೆ ನನಗೆ ಗೊತ್ತಿಲ್ಲ. ರಾಜಕೀಯ ದುರುಳರಿಗೆ ಭಾರತದ ಹೆಚ್ಚಿನ ಒಂದು ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನನ ಹರಿಸ್ಬೇಕು. 4 ದಿಕ್ಕುಗಳಿಂದಲೂ ಕೂಡ ಭಾರತಕ್ಕೆ ಒಂದು ಸುರಕ್ಷೆಯ ಕವಚದ ಅಗತ್ಯ ಇದೆ. ಸುರಕ್ಷಾ ಕವಚನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಪಾಶ್ಚಿಮಾತ್ಯ ದೇಶಗಳಿಂದ ಮತ್ತೆ ಉತ್ತರಾರ್ಧ್ಯ ದೇಶಗಳಿಂದ ಹೆಚ್ಚಿನ ಕಂಟಕಗಳು ಭಾರತಕ್ಕೆ ಬರ್ತಾ ಇದೆ. ಹಾಗಾಗಿ ಆ ಭಾರತದ ಮೇಲೆ ವಾಯು ಪ್ರಯೋಗ ಇರಬಹುದು, ಜಲ ಪ್ರಯೋಗ ಇರಬಹುದು, ತಾಂತ್ರಿಕ ಪ್ರಯೋಗ ಇರಬಹುದು, ಅಥವಾ ಒಂದಷ್ಟು ಕೆಟ್ಟ ರೀತಿಯಲ್ಲಿ ಪ್ರಯೋಗಗಳನ್ನ ಕೆಟ್ಟ ವಿದ್ಯೆಗಳಿಂದ ಪ್ರಯೋಗಗಳು ಆಗ್ತಾ ಇದೆ. ಪೂರ್ಣವಾಗಿ ಭಾರತವನ್ನ ಸಮುದ್ರದ ಪಾಲು ಮಾಡಬೇಕು, ಸಮುದ್ರದ ಒಳಗೆ ಲೀನ ಮಾಡಬೇಕು ಇಡೀ ಭರತಖಂಡವನ್ನ ಅನ್ನುವಂಥ ದುಷ್ಕೃತ್ಯಗಳು ನಡೀತಾ ಇದೆ. ಇಲ್ಲ ಅಂದ್ರೂ 1ರಿಂದ 11 ದೇಶಗಳು ಈ ಕೆಲಸದಲ್ಲಿ ಕೈವಾಡಕ್ಕೆ ಕೈ ಹಾಕಿದೆ. ಇದರ ಅಪಾಯದ ಮುನ್ಸೂಚನೆ ಈಗಾಗಲೇ ಬಹಳಷ್ಟು ಕಡೆ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳು ಕೂಡ ಕೊಟ್ಟಿದ್ದೀನಿ. ಯಾರು ಮುಂಜಾಗ್ರತೆ ವಹಿಸ್ತಾ ಇಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿ ನದಿಗಳ ಜೋಡಣೆ ಕಾರ್ಯನ ಮಾಡಿದ್ದೆ ಆದ್ರೆ ದೇಶದಲ್ಲಿ ಬಹಳಷ್ಟು ಜಾಗಗಳಲ್ಲಿ ವ್ಯತ್ಯಾಸ ಆಗತ್ತೆ. ಶತ್ರುಗಳ ಈ ಒಂದು ಪ್ರಯತ್ನಕ್ಕೆ ಅದು ಸುಲಭ ದಾರಿನ ಮಾಡಿಕೊಡುತ್ತೆ. ಇದನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಕೂಡ ತಾಯಿ ಇಲ್ಲಿ ಹೇಳ್ತಿದ್ದಾಳೆ. ಮಹತ್ತರವಾದಂತ ಸಂದೇಶ ಅನ್ನುವಂಥದ್ದು ಇದೆ. ಹದ್ದುಗಳ ಹಾರಾಟನ ನಿಲ್ಲಿಸ್ತಾ ಇದ್ದಾರೆ. ಹದ್ದುಗಳು ಹಾರಾಡದೆ ಇರೋ ಹಾಗೆ ತಡಿತಾ ಇದ್ದಾರೆ. ಇದಕ್ಕೆ ತಕ್ಕ ಶಾಸ್ತಿನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಹದ್ದುಗಳನ್ನ, ಪಕ್ಷಿಗಳನ್ನ ತಡಿಲಿಕ್ಕೆ ಇವ್ರು ಯಾರು? ನನ್ನ ಸಂತತಿಯಿಂದ
ನಾನು ಸೃಷ್ಟಿ ಮಾಡಿದಂಥ ಸಂತತಿಯ ಒಂದು ಭಾಗ ಅದು. ಅದನ್ನ ತಡಿತಾ ಇರೋವಂಥವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆನ ಕೊಡಿಸಿ ಅನ್ನುವಂಥದ್ದು ಇದೆ. ಮಕ್ಕಳಿಗೆ ತಾಯಿಯಾಗಿ ರಕ್ಷೆ ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ, ನಾನು ಕೊಡ್ತೀನಿ. ಮಕ್ಕಳಾಗಿ ನಿಮ್ಮ ಕರ್ತವ್ಯ ಏನು ಅದನ್ನ ನೀವು ಮಾಡಿ ಅನ್ನುವಂಥದ್ದು ಇದೆ. ಸಕಲ ರೀತಿಯಿಂದಲೂ ಕೂಡ ಭಾರತಕ್ಕೆ ರಕ್ಷೆಯ ಅಗತ್ಯ ಇದೆ, ಮಾಡಿ ಅನ್ನುವಂಥದ್ದು ಇದೆ. ಶಕ್ತಿ ಪೀಠಗಳನ್ನ, ಜ್ಯೋತಿರ್ಲಿಂಗಗಳನ್ನ ಅವರು ಟಾರ್ಗೆಟ್ ಮಾಡಿದ್ದಾರೆ. ಅದರ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಶಕ್ತಿ ಕ್ಷೀಣಿಸುವಂತ ರೀತಿಯಲ್ಲಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ವಾಮ ಮಾರ್ಗದಿಂದ ಮಾಡಿದಂಥ ಪ್ರಯೋಗಗಳಿಗೆ ವಾಮಾಂಗಿಯಾಗಿ ಕೂತಂತ ನಾನು ಏನ್ ಶಿಕ್ಷೆ ಕೊಡ್ಬೇಕೋ ಕೊಡ್ತೀನಿ, ನಿಮ್ಮ ಎಚ್ಚರಿಕೆಯಲ್ಲಿ ಇರ್ಬೇಕು ಇದು ಅನ್ನುವಂಥ ಒಂದು ಸಂದೇಶನ ನಾನಿಲ್ಲಿ ಕೊಡ್ಲಿಕ್ಕೆ ಬಂದಿದ್ದೀನಿ, ಕೊಡ್ತಾ ಇದ್ದೀನಿ ಅನ್ನುವಂಥದ್ದು ಆ ತಾಯಿ ಹೇಳ್ತಾ ಇದ್ದಾಳೆ ಇಲ್ಲಿ. ನನ್ನನ್ನ ಎಲ್ಲಿಗೆ ಬೇಕಾದ್ರೂ ಕರ್ಸಿ, ಪದೇ ಪದೇ ಕರ್ಸಿ ತೊಂದರೆ ಮಾಡ್ಕೊಳಕ್ ಹೋಗ್ಬೇಡಿ. ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ರಕ್ಷೆ ಹಾಕ್ತೀನಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳು, ಬಹಳಷ್ಟು ಭ್ರೂಣ ಹತ್ಯೆಗಳು ನೀರಿನಲ್ಲಿ ಹರಿದಾಡ್ತಾ ಇದೆ. ಇದರಿಂದ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಭ್ರೂಣ ಹತ್ಯೆ ಅಥವಾ ಏನು ಒಂದು ಮಗು ಮಾಡ್ಕೊಳ್ಳುವಂತ ತಂತ್ರಗಾರಿಕೆ ಅಥವಾ ಒಂದು ಹಾಸ್ಪಿಟಲ್ ಮುಖಾಂತರ ಮಕ್ಕಳನ್ನ ಮಾಡ್ಕೊಳ್ತಾ ಇದ್ದಾರೆ. ಐ ಥಿಂಕ್ IVF ಅಂತ ಅನ್ಕೊಳ್ತೀನಿ. ಇದರಿಂದ ಏನು ಮಕ್ಕಳನ್ನ ಮಾಡ್ಕೊಳ್ಳುವಂತ ಪ್ರಯತ್ನ ಪಡ್ತಿದ್ದಾರೆ, ಇದರಲ್ಲಿ ಓಕೆ ಆಗದೆ ಇರುವಂತ ಅದೆಷ್ಟೋ ಭ್ರೂಣಗಳನ್ನ ನೀರಿನಲ್ಲಿ ಫ್ಲಶ್ ಮಾಡಿ ಮಾಡಿ ಬಿಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗತ್ತೆ ಮುಂದಿನ ದಿನಗಳಲ್ಲಿ. ಚಿಕ್ಕ ಚಿಕ್ಕ ಪೀಡೆಗಳಾಗಿ ಆ ಮಕ್ಕಳುಗಳು ಬದಲಾಗುತ್ತದೆ, ಆ ದುಷ್ಟ ಆತ್ಮಗಳಾಗಿ ಅವು ಪರಿವರ್ತನೆ ಹೊಂದುತ್ತವೆ. ಸೊ ಹಾಗಾಗಿ ಆ ರೀತಿಲಿ ಅದನ್ನ ಮಾಡಬಾರ್ದು ಅನ್ನುವಂತ ಭರವಸೆನ, ಒಂದು ಎಚ್ಚರಿಕೆನ ಆ ತಾಯಿ ಕೇಳ್ತಾ ಇದ್ದಾಳೆ. ಸೊ ನೀವು ಯಾರಿಗೆ ಇದು ಸಂಬಂಧಪಟ್ಟಿದ್ಯೋ, ಯಾರಿಗೆ ಇದು ತಲುಪ್ತಿದ್ಯೋ ಗೊತ್ತಿಲ್ಲ, ಅವರು ಆ ತಾಯಿಗೆ ಒಂದು ಇದರ ಮುಖಾಂತರ ಒಂದು ಎಚ್ಚರಿಕೆನೋ ಅಥವಾ ತಾಯಿಗೆ ಮಾತೋ ಏನೋ ಕೊಡ್ಬೇಕು. ಸರಿಯಾದ ರೀತಿಯಲ್ಲಿ ಆ ಒಂದು ಆ ಏನು ಓಕೆ ಆಗದೆ ಇರುವಂತ ಭ್ರೂಣಗಳು ಇರುತ್ತೆ, ಆ ಭ್ರೂಣಗಳನ್ನ ಸರಿಯಾದ ರೀತಿಯಲ್ಲಿ ಅಂತ್ಯ ಸಂಸ್ಕಾರದ ಮುಖೇನ ಅಥವಾ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮುಕ್ತಿ ಮಾರ್ಗದ ಮುಖೇನ ಮಾಡಬೇಕು. ಇಲ್ಲ ಅಂದ್ರೆ ಆಗುವಂತ ದೊಡ್ಡ ಅನಾಹುತಕ್ಕೆ ಅವರವರೇ ಕಾರಣ ಆಗಿರ್ತಾರೆ ಅನ್ನುವಂಥದ್ದು ಇದೆ. ಯಾವ್ಯಾವ ಹಾಸ್ಪಿಟ್ಲುಗಳು ಇದರಿಂದ ಹೆಸರುಗಳನ್ನ ಮಾಡ್ಕೊಂಡು ಏನ್ ಸಮಸ್ಯೆಗಳನ್ನ ಉದ್ಭವ ಮಾಡ್ತಾ ಇದೆಯೋ ಅದು ಸರಿ ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ಇಲ್ಲಿ ಬರ್ತಾ ಇರುವಂತ ಮಾಹಿತಿನ ನಾನು ನಿಮ್ಗೆ ಹಂಚುತ್ತಾ ಇದ್ದೀನಿ ಅಷ್ಟೇನೆ. ಎಷ್ಟೋ ಮಕ್ಕಳಾಗದೆ ಇರೋರಿಗೆ ಅದರಿಂದ ವರದಾನ ಆಗಿದೆ. ಸೊ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಆದ್ರೆ ಅಲ್ಲಿ ಏನು ಭ್ರೂಣಗಳನ್ನ ಕೈ ಕಾಲು ಈಗ ಅಬಾರ್ಷನ್ ರೀತಿ ಏನ್ ಆಗ್ತಾ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಅದು ಅವ್ರವ್ರಿಗೆ ಬಿಟ್ಟಂತ ವಿಚಾರ. ಬಟ್ ಇಲ್ಲಿ ತಾಯಿ ಏನ್ ನುಡಿದಿದ್ದಾಳೆ ಅದು ನಿಮ್ಗೆ ಬಿಟ್ಟಂತ ವಿಚಾರ, ಆ ತಾಯಿಗೆ ಬಿಟ್ಟಂತ ವಿಚಾರಗಳು ಅಷ್ಟೇ. ಬಹಳಷ್ಟು ಇನ್ನಷ್ಟು ಎಚ್ಚರಿಕೆಯನ್ನ ಕೊಡ್ತಿದ್ದಾಳೆ. ದುಷ್ಟ ಆತ್ಮಗಳ, ದುಷ್ಟ ಶಕ್ತಿಗಳ ದುಷ್ಟರಾಗಿ ಇರೋದಕ್ಕೆ ಅವಕಾಶನ ಮಾಡ್ಕೊಟ್ಟಿದ್ದು ನಾನು. ಒಳ್ಳೆಯವರಾಗಿ ಬದಲಾಗ್ತೀನಿ ಅಂದಿದ್ದಕ್ಕೆ ಅವಕಾಶನ ಮಾಡ್ಕೊಟ್ಟಿದ್ದು ನಾನು. ದುಷ್ಟರಾಗೆ ಇರ್ತೀನಿ ಅಂದ್ರೆ ಸಂಹಾರ ಮಾಡ್ಲಿಕ್ಕೆ ನಾನ್ ರೆಡಿ ಇದ್ದೀನಿ. ನಿಮ್ಮನ್ನ ಅಂತ್ಯ ಮಾಡ್ಕೊಳ್ಳೋದಕ್ಕೆ ನೀವು ಕೂಡ ರೆಡಿಯಾಗಿ, ಇಲ್ಲ ಅಂದ್ರೆ ನೀವು ಒಳ್ಳೆಯವರಾಗಿ ಬದಲಾಗ್ತೀನಿ, ಒಂದು ಒಳ್ಳೆ ಕಾರ್ಯದಲ್ಲಿ ನಿಲ್ತೀನಿ. ಈಗ ದೇಹ ಇದ್ದಾಗ ಯಾವ ಕಾರ್ಯನ ಮಾಡಕ್ಕೆ ಆಗ್ಲಿಲ್ವೋ ಈಗ ಆ ಕಾರ್ಯಗಳನ್ನ ಮಾಡ್ತೀನಿ, ಸಾಧಿಸ್ತೀನಿ, ಒಂದು ಅವಕಾಶ ಕೊಡು ಅಂತ ಕೇಳಿ ಈಗ ಬಹಳಷ್ಟು ವಿಚಾರಗಳಲ್ಲಿ ಅತ್ಯಾಚಾರದ ಕೂಗುಗಳು ಏನ್ ಕೇಳ್ತಾ ಇದೆ ಅದಕ್ಕೆಲ್ಲ ಮುಕ್ತಿನ ಹಾಡ್ತೀನಿ ಅಂದ್ರಿ. ಈಗ ಇನ್ನೊಂದ್ ರೀತಿಲಿ ಆಟ ಕಟ್ಟಿದೀರಾ. ನಿಮ್ಮ ಆಟಕ್ಕೆ ಅಂತ್ಯನೇ ನಾನಾಗಿ ಬರ್ತೀನಿ. ಅದ್ ಯಾರ್ಯಾರನ್ನ ಹೇಗೆ ಮಟ್ಟ ಹಾಕ್ತೀನಿ ಅಂತ ನೀನ್ ನೋಡ್ತಾ ಇರು ಅಂತ ತಾಯಿ ಕೂಡ ಹೇಳ್ತಾ ಇದ್ದಾಳೆ. ಸೊ ಯಾರ್ಯಾರು ಸಿಂಗಲ್ ಆಗಿ ತೊಂದ್ರೆಯಲ್ಲಿ ಇದೀರಾ, ಚಿಂತೆ ಮಾಡ್ಬೇಡ ಮಕ್ಳೇ, ನಾನಿದೀನಿ, ನಿಂದ್ಯಾವ್ದೂ ತಪ್ಪಿಲ್ಲ, ನಿಂದ್ಯಾವ್ದೂ ತಪ್ಪಿಲ್ಲ. ಕಾಲದ ಆಟದಲ್ಲಿ, ಕಾಲದ ಕೈವಶದಲ್ಲಿ ನೀನು ಕೂಡ ಬಂದಿಯಾಗಿದ್ಯಾ. ನಿನ್ನ ಪೂರ್ವಾರ್ಜಿತ ಕರ್ಮಗಳು ಚೆನ್ನಾಗಿರೋದ್ರಿಂದ ನೀನು ಬದುಕಿ ಉಳ್ಕೊಳ್ತಾ ಇದೀಯಾ. ಇನ್ನ ಹೆಚ್ಚು ಬದುಕಿ ಉಳಿತ್ಯಾ, ಹೀಗೆ ನಿನ್ನ ಕಾರ್ಯನ ಮುಂದುವರ್ಸು. ಸಮಾಜಕ್ಕೆ ಒಳ್ಳೇದನ್ನ ಮಾಡ್ತಾ ಇರು. ನೊಂದಿರೋ ಹೃದಯಕ್ಕೆ ಸಾಂತ್ವನನ ಕೊಡ್ತಾ ಇರು. ಮುಂದಿನ ದಿನಗಳಲ್ಲಿ
ಇನ್ನ ಹೆಚ್ಚಿನ ಏಳಿಗೆಯನ್ನ ಕೊಡ್ತೀನಿ ಅನ್ನುವಂಥದ್ದು ಇದೆ. ನನ್ಗೆ ಯಾವುದೇ ಬಲಿಯ ಅಗತ್ಯ ಇಲ್ಲ, ಯಾವುದೇ ಪೂಜೆಯ ಅಗತ್ಯ ಇಲ್ಲ. ನಿರ್ಮಲ ಮನಸ್ಸಿನ ಭಕ್ತಿಯೊಂದೇ ಸಾಕು ಮಕ್ಕಳ. ನಿರ್ಮಲ ಮನಸ್ಸಿನಿಂದ ಭಕ್ತಿಯಿಂದ ನನ್ಗೆ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯಲ್ಲಿ ಆರಾಧನೆನ ಮಾಡಿ, ಆ ಆರಾಧನೆ ಒಳಗೆ ನಾನು ಇರ್ತೀನಿ. ದಿನಾಗ್ಲೂ ಒಂದು ಜ್ಯೋತಿನ ಬೆಳಗಿ, ದಿನ ಬೆಳಿಗ್ಗೆ ಸಂಜೆ ಯಾರ ಮನೆಯಲ್ಲಿ ಜ್ಯೋತಿ ಉರಿಯುತ್ತೋ ಅಲ್ಲಿ ನಾನು ನೆಲೆ ನಿಂತಿರ್ತೀನಿ. ನಾನಾ ರೂಪದಲ್ಲಿ ನೆಲೆ ನಿಂತಿರ್ತೀನಿ. ನಾನಾ ಯುಗಗಳವರೆಗೂ ನಾನು ನೆಲೆ ನಿಂತಿರ್ತೀನಿ ಅನ್ನುವಂಥದ್ದು ಇದೆ ಇಲ್ಲಿ. ಆ ತಾಯಿ ಕೃಷ್ಣನ ಆರಾಧನೆನ ಹೆಚ್ಚೆಚ್ಚು ಮಾಡಿ, ಕೃಷ್ಣನಿಂದ ಕೂಡ ಇನ್ನ ಹೆಚ್ಚಿನ ಒಳಿತಾಗತ್ತೆ ಕಲಿಯುಗದಲ್ಲಿ ಅನ್ನುವಂಥದ್ದನ್ನ ತಾಯಿ ಹೇಳ್ತಾ ಇದ್ದಾಳೆ ಇಲ್ಲಿ. ಸೊ ಎಲ್ಲರಿಗೂ ಆಶೀರ್ವಾದನ ಮಾಡ್ತಾ ಇದ್ದಾಳೆ ಆ ತಾಯಿ. ಎಲ್ಲರಿಗೂ ಕೂಡ ದೇಶದ ಅವಿಭಾಜ್ಯ ಅಂಗದ ಒಂದು ಕಥೆನ ಕೂಡ ಅಮ್ಮ ಇಲ್ಲಿ ಹೇಳ್ತಾ ಇರ್ತಾಳೆ ಸವಿಸ್ತರವಾಗಿ. ಸೊ ಅದು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಗುಣಗಳನ್ನ ಪಡ್ಕೊಂಡು ನಮ್ಮದೇ ಆಗತ್ತೆ. ನಮ್ಮ ಅವಿಭಾಜ್ಯ ಅಂಗ ಅಂತ ನೀವೇನ್ ಬಯಸ್ತಾ ಇದ್ದೀರಾ ಅದು ಕೂಡ ನಿಮ್ಮದೇ ಆಗತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಂಡು ಒಳ್ಳೆ ಕೀರ್ತಿವಂತರಾಗಿ ನಿಮ್ಮದೇ ಆದ ರೀತಿಲಿ ಅದು ಕೂಡ ಬೆಳಗತ್ತೆ, ಒಳ್ಳೇದ್ ಮಾಡ್ಕೊಡ್ತೀನಿ ಅನ್ನುವಂಥದ್ದು ಇದೆ. ಮತ್ತೊಮ್ಮೆ ಅಖಂಡ ಭಾರತ ವಿಶ್ವಗುರುವಾಗಿ ನಿಲ್ಲುತ್ತೆ. ಇದು ಸತ್ಯ, ಇದು ಸತ್ಯ ಅಂತ ತಾಯಿ ಹೇಳ್ತಿದ್ದಾಳೆ. ಜಗತ್ತಿಗೆ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಮಾಡ್ತಾ ಇರೋರ ಬಗ್ಗೆ ಎಚ್ಚರಿಕೆ ವಹಿಸಿ, ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರೋರಿಗೆ ರಕ್ಷೆನ ಹಾಕಿ, ನಿನ್ನ ದೇಶ, ನಿನ್ನ ದೇವಿ, ನಿನ್ನ ಮನೆ, ನಿನ್ನ ಸಂಸಾರ ಅಂತ ಯಾವ ರೀತಿಲಿ ನೀನು ಪ್ರಾರ್ಥನೆಯನ್ನ ಮಾಡ್ತೀಯೋ ಅದೇ ರೀತಿಲಿ ಪ್ರತಿಯೊಬ್ರು ಕೂಡ ಮಾಡಿದ್ದೆ ಆದ್ರೆ ಈ ಯುಗವೇ ನಂದನವನ ಯುಗವಾಗಿ ಬದಲಾಗತ್ತೆ ಅಂತ ಕೂಡ ತಾಯಿ ಹೇಳ್ತಿದ್ದಾಳೆ. ಚಿಂತೆ ಮಾಡಬೇಡಿ, ಕಣ್ಣೀರ್ ಹಾಕ್ಬೇಡಿ, ಹೃದಯನ ಭಾರ ಮಾಡಬೇಡಿ, ಕೊರಗಬೇಡಿ. ಚಿಂತೆ ಮಾಡ್ತಾ ಮಾಡ್ತಾ ಕಣ್ಣೀರ್ ಹಾಕ್ತಾ ಹಾಕ್ತಾ ನನ್ನನ್ನ ನೆನ್ಸ್ಕೊಂಬೇಡಿ. ನನ್ಗೂ ಕೂಡ ಕಣ್ಣೀರ್ ಬರುತ್ತೆ. ಸಂತೋಷದಿಂದ ನೆನ್ಸ್ಕೊಳ್ಳಿ, ವಿಜೃಂಭಣೆಯಿಂದ ನೆನ್ಸ್ಕೊಳ್ಳಿ, ಭಕ್ತಿಯಿಂದ ನೆನ್ಸ್ಕೊಳ್ಳಿ. ನಾನು ಸದಾ ನಿಮ್ ಜೊತೆ ಇರ್ತೀನಿ ಅನ್ನುವಂಥ ಭರವಸೆನ ತಾಯಿ ಇಲ್ಲಿ ಕೊಡ್ತಿದ್ದಾಳೆ. ಜೊತೆಗೆ ಈ ಸಂದರ್ಭದಲ್ಲಿ ಯಾರ್ಯಾರು ಪ್ರಾರ್ಥನೆ ಇಟ್ರಿ ಎಲ್ಲಾನು ನಾನು ಕೇಳಿಸ್ಕೊಂಡಿದೀನಿ, ಎಲ್ಲರ ಪ್ರಾರ್ಥನೆಯನ್ನು ಈಡೇರಿಸ್ತೀನಿ. ಇದು ಸತ್ಯ. ನನ್ನ ಹುಟ್ಟು ಹಬ್ಬದ ವರ್ಧಂತಿ ಅಂತ ಏನ್ ಜ್ಯೋತಿ ಬೆಳಗಿ ಪ್ರಾರ್ಥನೆ ಇಟ್ಟು ಆ ಮಗುವಿನ ಪ್ರಾರ್ಥನೆಗಾಗಿ ಹೋಗೊಟ್ಟಿದ್ದೀನಿ. ಜೊತೆಗೆ ನಿಮ್ಮ ಪ್ರಾರ್ಥನೆಗಳನ್ನು ಕೂಡ ನಾನು ಈಡೇರಿಸಿ ಕೊಡ್ತೀನಿ ಅಂತ ತಾಯಿ ಹೇಳ್ತಿದ್ದಾಳೆ. ಒಳ್ಳೆಯ ಆಲೋಚನೆಗಳಿಗೆ ನಾನು ಇರ್ತೀನಿ. ಸ್ತ್ರೀ ಶಕ್ತಿಗೆ ಎಲ್ಲಿ ಮರ್ಯಾದೆ ಇರುತ್ತೋ ಅಲ್ಲಿ ನಾನು ಇರ್ತೀನಿ. ಜ್ಞಾನವಾಗಿ ನಿಲ್ತೀನಿ, ಜ್ಯೋತಿಯಾಗಿ ನಿಲ್ತೀನಿ, ಸಂಹಾರಿಣಿಯಾಗೂ ಬರ್ತೀನಿ, ಶಾಂತಮೂರ್ತಿಯಾಗೂ ನಿಲ್ತೀನಿ ಅನ್ನುವಂಥದ್ದು ಇದೆ. ಎಲ್ಲ ಕಣಿಗಳನ್ನೂ ನಾನು ಕೇಳಿದ್ದೀನಿ, ಎಲ್ಲ ಕಣಿಗಳನ್ನೂ ನಾನು ಹೇಳ್ತೀನಿ ಅನ್ನೋದನ್ನು ಕೂಡ ಆ ತಾಯಿ ಹೇಳ್ತಿದ್ದಾಳೆ. ಸೊ ನಾನು ಎಲ್ಲ ರೂಪದಲ್ಲೂ ಇದ್ದೀನಿ. ದುರ್ಗೆಯಾಗಿ, ಸರಸ್ವತಿಯಾಗಿ, ಕಾಳಿಯಾಗಿ, ಲಕ್ಷ್ಮಿಯಾಗಿ ನಿಂತಿದ್ದೀನಿ. ಕಾಳಿಯಾಗಿ ಸಂಹಾರನು ಮಾಡ್ತೀನಿ, ಲಕ್ಷ್ಮಿಯಾಗಿ ಸಂಪತ್ತನ್ನು ಕೊಡ್ತೀನಿ, ಜ್ಞಾನಿಯಾಗಿ ಸರಸ್ವತಿಯಾಗೂ ಕೂಡ ನಿಲ್ತೀನಿ. ವಾಗ್ದೇವಿಗೆ ಇರುವಂಥ ಸಮಸ್ಯೆಯನ್ನು ಕೂಡ ನಾನು ಬಗೆಹರಿಸಿ ಕೊಡ್ತೀನಿ ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾಳೆ. ಶಿವಶಕ್ತಿಯರು ಐಕ್ಯವಾದಂಥ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಹೆಚ್ಚಿನ ಪೂಜೆ ಪುನಸ್ಕಾರಗಳು ನಡೆದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ, ಮುಂದಿನ ಯುಗಗಳಲ್ಲಿ ಇನ್ನ ಹೆಚ್ಚಿನ ಬದಲಾವಣೆನ ನೀವೆಲ್ಲರೂ ನೋಡ್ತೀರಾ ಅನ್ನುವಂಥದ್ದು ಆ ತಾಯಿ ಹೇಳ್ತಾ ಇದ್ದಾಳೆ. ಆ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾಳೆ. ಸೊ ಎಲ್ಲರಿಗೂ ಕೂಡ ಮುತ್ತೈದರಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಆಯುಷ್ಮಾನ್ ಭವ ಅಂತ ಆಶೀರ್ವಾದನ ಮಾಡ್ತಿದ್ದಾರೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಮರಿಬೇಡಿ ಮಕ್ಕಳ, ದಯೆಯೇ ಧರ್ಮದ ಮೂಲವಯ್ಯ, ದಯೆಯ ಮುಖಾಂತರ ನಡೀರಿ ಅಂತ ತಾಯಿ ಹೇಳ್ತಿದ್ದಾಳೆ. ಜೊತೆಗೆ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ದೇವಿಯ ಆಶೀರ್ವಾದ ಕೂಡ ಇದೆ. 1-2 ನಿಮಿಷ ಈ ಜ್ಯೋತಿ ಶಾಂತ ಆಗೋವರೆಗೂ ಆ ತಾಯಿ ಚಾಮುಂಡೇಶ್ವರಿನ ಮಾತ್ರ ನೆನೆಸ್ಕೊಂಡು ಕೃತಜ್ಞತೆನ, ಅಭಿನಂದನೆನ, ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋಣ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ. ನೀನೇ ಜಗಜ್ಜನನಿ,
ಆದಷ್ಟು ಬೇಗ ಲೋಕಕ್ಕೆ ಬಂದಿರುವಂಥ ಕಂಟಕನ ದೂರ ಮಾಡು. ಶತ್ರು ಬುದ್ಧಿ ವಿನಾಶಾಯ, ಶತ್ರು ಬುದ್ಧಿನ ವಿನಾಶ ಮಾಡು, ಶತ್ರು ಬುದ್ಧಿನ ನಾಶ ಮಾಡು, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ತೀನಿ. ಜಸ್ಟ್ ಸೆಟ್ ಇನ್ ಸೈಲೆನ್ಸ್ ವಿತ್ ಈ ಜ್ಯೋತಿನ ನೋಡ್ತಾನಾದ್ರೂ ಸೈಲೆಂಟ್ ಆಗಿರಿ, ಅಥವಾ ಹಾಗೆ ಕಣ್ಮುಚ್ಕೊಂಡಾದ್ರೂ ಚಾಮುಂಡೇಶ್ವರಿಯ ಧ್ಯಾನ ಮಾಡಿ. ನಿಮಗೆ ಬಿಟ್ಟಂತ ವಿಚಾರ. ಈ ತರ ಚಿನ್ ಮುದ್ರೆನ ಇಟ್ಕೊಂಡು ಹೀಗೆ ನೋಡ್ತಾ ಇರಿ, ಕಾಲನ್ನ ಕ್ರಾಸ್ ಲೆಗ್ ಮಾಡ್ಕೊಂಡು. ತಾಯಿ ಒಂದ್ ಮಾತು ಹೇಳ್ತಿದ್ದಾಳೆ, ಯಾರಿಗೂ ಗೊತ್ತಿಲ್ಲ. ನೀನ್ ಸಾಯ್ತಾ ಇದ್ದೆ, ನಿನ್ನನ್ನು ಉಳಿಸ್ಕೊಟ್ಟಿದ್ದಕ್ ನೀನ್ ಕೊಟ್ಟಿದ್ ಪ್ರತಿಫಲನ ಮಗು ಇದು ಅಂತ ಕೇಳ್ತಿದ್ದಾಳೆ. ವಿಷ ಕುಡ್ದಿ ಮಲಗಿದ್ದೆ, ಉಳಿಸ್ಕೊಟ್ಟೆ ಅಂತ ಕೇಳ್ತಿದ್ದಾಳ ತಾಯಿ. ನನ್ಗೇನ್ ಪ್ರತಿಫಲ ಕೊಟ್ಟೆ, ನನ್ಗೆ ಅವಮಾನ ಮಾಡ್ದೆ ಅಲ್ವಾ ಅಂತ.
ನೋಡಿಲ್ಲ ಬಿಡು. ಹಾಳಿಂದ ತಾನೇ ಈ ಮೀಡಿಯಾ ಇಷ್ಟು ಹೆಸ್ರು ಆಗಿರೋದು. ಮತ್ತೆ ಮೂಲನೇ ಕಿತ್ತಾಕ ರೆಂಬೆ ಕೊಂಬೆಗಳು ಇರ್ತಾವ. ಬೇರು ಗಟ್ಟಿ ಇದ್ರೇನೆ ರೆಂಬೆ ಕೊಂಬೆ ಇರೋದು. ಮೂಲ ಇವಳೆ ಕನ್ನಡದಲ್ಲಿ. ಉಂಡ ತಿಂದ ಬಂದ ಹೋದ ಅದೇ ನಡೀತಿರೋದು ಎಲ್ಲ ಕಡೆ. ಈ ಥರದ್ದು ಎಲ್ಲಾದ್ರೂ ನಡೀತೈತಾ?
ಓಂ ಶಾಂತಿ ಶಾಂತಿ ಶಾಂತಿ. ಶುಭಮಸ್ತು.